ಇನ್ನು ಸಿಎಂ ಪುತ್ರನ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಅಗತ್ಯ ಬಿದ್ದರೆ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ನಾಯಕರ ವಿರುದ್ಧ ಆಪ್ತರ ಬಳಿ ಸಿಎಂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೇಕಾದ್ರೆ ಈ ವಾರದಲ್ಲೇ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಪುತ್ರನ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಹೊರಹಾಕಿದ್ದಾರಂತೆ. ಹೋಗಿ ನನ್ನ ಬಗ್ಗೆನೇ ಹೋಗಿ ದೂರು ಕೊಡ್ತಾರಾ ಡೆಲ್ಲಿನಲ್ಲಿ? ನಾನು ಹೋಗ್ತೀನಿ, ನಾನು ಹೋಗಿ ದೂರು ಕೊಡ್ತೀನಿ, ನಂದೇನಿದೆ ನಾನು ಹೇಳ್ತೀನಿ ಅಂತ ಈಗ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಬೇಕಾದ್ರೆ ಈ ವಾರದಲ್ಲೇ ದೆಹಲಿಗೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದಾರಂತೆ. ಸಿಎಂ ಪುತ್ರನ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಸೊ ಹೀಗಾಗಿ ಹೈಕಮಾಂಡ್ ನಡೆಗೆ ಸಿದ್ದರಾಮಯ್ಯನವರು ಸಹ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೋಗಿ ದೂರನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಡೆಲ್ಲಿಗೆ ಹೋಗ್ಲಿಕ್ಕೂ ಬೇಕಾದ್ರೆ ನಾನು ಡೆಲ್ಲಿಗೂ ಹೋಗ್ತೀನಿ, ಬೇಕಾದ್ರೆ ಮುಂದಿನ ವಾರವೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದ್ರಲ್ವಾ, ಡಿ ಕೆ ಶಿವಕುಮಾರ್ ಅವರು ಹೋಗಿ ತಮ್ಮ ಒಂದು ವಿಚಾರ ಏನಿದೆ ಅದನ್ನು ಮಂಡಿಸ್ಬಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವರು ಸಹ ಹೋಗ್ತಾರೆ. ಯಾಕಂದ್ರೆ ಬರೀ ಡಿ ಕೆ ಶಿವಕುಮಾರ್ ಅವರು ಹೋಗೋದೇನು, ನಾನು ಹೋಗ್ತೀನಿ ಅಂತ. ಸೊ ಅವರ ಒಂದು ವಿಚಾರ ಏನಿದೆ ಅದನ್ನು ಅವರು ತಿಳಿಸ್ಬಿಟ್ಟು ಬರ್ತಾರೆ. ಆದರೆ ಯತೀಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಫುಲ್ ಗರಂ ಆಗಿದೆ ಅನ್ನುವಂಥದ್ದು. ಯತೀಂದ್ರ ಅವರ ಈ ಒಂದು ಮಾತಿಗೆ ಅವರು ಪದೇ ಪದೇ ತಮ್ಮ ಅಧಿಕಾರವನ್ನು ಮೀರ್ತಾ ಇರ್ತಕ್ಕಂಥ, ಅಧಿಕಾರ ವ್ಯಾಪ್ತಿಯನ್ನು ಮೀರ್ತಾ ಇರ್ತಕ್ಕಂಥದ್ದಕ್ಕೆ ಫುಲ್ ಸ್ಟಾಪನ್ನು ಹಾಕಬೇಕಾಗಿದೆ. ಅದರ ಆ ಒಂದು ಕಾರ್ಯವನ್ನು ಹೈಕಮಾಂಡ್ ಮಾಡುತ್ತಾ ಅಂತ. ಈಗ ಡಿ ಕೆ ಶಿವಕುಮಾರ್ ಅವರ ಮೂಲಕ ಮಾಡಿಸಿದ್ರೆ, KPCC ಮೂಲಕ ಮಾಡಿಸಿದ್ರೆ ಅದು ಬೇರೆ ರೀತಿಯಾದಂಥ ಸಂದೇಶ ಹೋಗುತ್ತೆ. ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರು ಯತೀಂದ್ರ ಸಿದ್ದರಾಮಯ್ಯನವರನ್ನು ಸಹಿಸ್ಕೊಳ್ತಾ ಇಲ್ಲ ರಾಜಕಾರಣದಲ್ಲಿ ಅನ್ನುವ ರೀತಿಯಾದಂಥ ಸಂದೇಶ ಬಂದುಬಿಡುತ್ತೆ. ಅದೇ AICCನ ಕ್ರಮ ತಗೊಂಡ್ರೆ ಅಥವಾ AICC ಮೂಲಕವೇ ಅವರಿಗೆ ಕಡಿವಾಣ ಹಾಕಿದ್ರೆ, ಮೂಗುದಾರ ಹಾಕಿದ್ರೆ ಎಲ್ಲ ಒಂದು ಕಡೆ ಅದು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ವಿರುದ್ಧ ಕ್ರಮ ಆದ ಹಾಗೆ ಕಾಣುತ್ತೆ ಅನ್ನುವ ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರಬಹುದು.